ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡಾಗಲಿ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವಿವರ್ಸು ನಮಸ್ಕಾರಗಳು. ನಾನು ಇವತ್ತು ರಾಗಿ ಹಿಟ್ಟಿಗೆ ಇದು ಯಾವ ಸೊಪ್ಪು ಅಂತ ಇದ್ದೀರಾ, ಇದು ನುಗ್ಗೆ ಸೊಪ್ಪು ಹಾಕಿಬಿಟ್ಟು ನಾನು ತಾಲಿಪಟ್ಟು ಮಾಡ್ತಾ ಇದ್ದೇನೆ ರಾಗಿ ಹಿಟ್ಟಿಗೆ. ಅದು ಹೇಗೆ ಮಾಡೋದು ಅಂತಂದೇಳಿ ನೋಡ್ಕೊಂಬರೋಣ. ನಾವು ನುಗ್ಗೆ ಸೊಪ್ಪಿಗೆ ಏನು ಹೇಳ್ತೇವೆ ಅಂತಂದ್ರೆ, ಇದು ಔಷಧಿಗಳ ಆಗರ ಅಂತ ಹೇಳ್ಬೋದು. ಇದ್ರಾಗೆ ಎಲ್ಲ ಬೋನಿಗೆ ಮತ್ತು ನಮ್ಮ ಬಾಡಿಗೆ ಎಲ್ಲಕ್ಕೂ ನಮಗೆ ಒಳ್ಳೆ ವಿಟಮಿನ್ಸು ಮಿನರಲ್ಸು ಎಲ್ಲ ಐತಿ. ಅದಕ್ಕೆ ಇದಕ್ಕೆ ನುಗ್ಗೆ ಔಷಧಿಗಳ ಆಗರ ಅಂತಲೇ ಹೇಳ್ತಾರೆ. ನಾನು ಈ ನುಗ್ಗೆ ಸೊಪ್ಪನ್ನೆಲ್ಲ ಕಡ್ಡಿ ಬಿಡಿಸ್ಬಿಟ್ಟು ಮರದಲ್ಲೇ ಕ್ಲೀನಾಗಿ ಇದನ್ನು ಹಾಕಿ ಇಟ್ಕೊಂಡೆ ನಾನು. ಇದು ಅಮ್ಮ ಊರಿಂದ ಕೊಟ್ಕಳಿಸಿದ್ರು, ಕಪ್ಪಾಗಿತ್ತು, ಸ್ವಲ್ಪ ಆರ್ಸಿಡೋಣ, ಇದು ವೇಸ್ಟ್ ಮಾಡೋದು ಬೇಡ ಅಂತಂದೇಳಿ ಸರಿ ತಾಲಿಪಟ್ಟು ಮಾಡ್ಕೊಳ್ಳೋಣ ಅಂತಂದೇಳಿ ತಾಲಿಪಟ್ಟು ಮಾಡೋಣ ಅಂತಂದೇಳಿ ನಾನು ಒಂದು ಪಾತ್ರೆಯಲ್ಲಿ ಹಾಕೊಂಡ್ಬಿಟ್ಟು ಅದನ್ನು ಕ್ಲೀನಾಗಿ ತೊಳ್ಕೊಂಡೆ. ಇದು ಯಾವುದರ ರೀತಿಯಿಂದ ನುಗ್ಗೆ ಸೊಪ್ಪು ನಮ್ಮ ದೇಹಕ್ಕೆ ಹೋಗೋದ್ರಿಂದ ಶುಗರ್ ಕಂಟ್ರೋಲು, ಆಮೇಲೆ ಬೋನಿಗಂತೂ ಮೊಣಕಾಲು ನೋವು ಎಲ್ಲ ಅಂತಾರಲ್ಲ ಅಂಥರಿಗಂತೂ ಬರೀ ಇದು ಕುದಿಸ್ಕೊಂಡು ನೀರು ಕುಡೋದ್ರಿಂದನೂ ಭಾಳ ಚೆನ್ನಾಗೈತಿ. ಇದರಲ್ಲಿ ಹೇರಳವಾಗಿರೋದ್ರಿಂದ ಔಷಧ ಅನಾರೋಗ್ಯವನ್ನು ತಪ್ಪಿಸಿ ಆರೋಗ್ಯವಾಗಿ ಇಡೋಕೆ ಈ ಸೊಪ್ಪು ಭಾಳ ಒಳ್ಳೆಯದು. ಆದರೆ ಈ ಸೊಪ್ಪು ಯಾಕೇನೋ ಎಲ್ಲ ಹಿತ್ತಲದಲ್ಲಿ ಬೆಳೆದ್ರೆ ಮತ್ತು ಒಟ್ಟು ಬೆಳೆಯೋಕೆ ಕೊಡೋಂಗಿಲ್ಲ ಜನ, ಇದು ಬೆಳೆಸಬಾರ್ದು ಅಂತಾರೆ. ಅದು ಯಾಕೆ ಮಾಡಿದಾರೆ ಅಂತ ಗೊತ್ತಿಲ್ಲ. ಹಾಗೆ ಮತ್ತು ನಾನು ಇಲ್ಲಿ ರಾಗಿ ಹಿಟ್ಟಿಗೆ ನಾನು ನುಗ್ಗೆ ಸೊಪ್ಪು ಹಾಕೊಳ್ಳೋದ್ರಿಂದ ವೆಜಿಟೇಬಲ್ ಬೇರೆ ಏನಿಲ್ಲ, ಬರೀ ನುಗ್ಗೆ ಸೊಪ್ಪು ಹಾಕಿರೋ ಟೇಸ್ಟ್ ಆಗಲ್ಲ ಅಂತಂದೇಳಿ ಒಂದು ಆಲೂಗಡ್ಡೆ ನಾನು ಸ್ವಲ್ಪ ಕ್ವಾಂಟಿಟಿದು ಮಾಡಾಕತ್ತೀನಿ. ಇಲ್ಲಿ ಒಂದು ಹಸಿ ಆಲೂಗಡ್ಡೆನ ನಾನು ತುರ್ಕೊಂಡು ಹಿಡ್ಕೊತಿದ್ದೀನಿ, ಚೆನ್ನಾಗಿ ತುರಿದ್ಬಿಟ್ಟು ಹಾಕೋತಿದ್ದೀನಿ. ನೀವು ಇಲ್ಲಿ ಬೇಕಂದರೆ ಬೇರೆ ವೆಜಿಟೇಬಲ್ ಎಲ್ಲ ಹಾಕ್ಕೋಬೋದು. ನಾನು ರಾಗಿ ಹಿಟ್ಟು ಅಷ್ಟೇ ಹಾಕಿಬಿಟ್ಟು ತಾಲಿಪಟ್ಟು ನಾನು ಮಾಡಿರ್ತೀನಿ. ಅವಾಗೆಲ್ಲ ವೆಜಿಟೇಬಲ್ ಇದು ಕ್ಯಾರೆಟು, ಸೌತೆಕಾಯಿ, ಈ ಥರ ಸಬ್ಬಸಿಗೆ ಸೊಪ್ಪು ಅವೆಲ್ಲ ಹಾಕ್ಕೊಂಡಿರ್ತೀನಿ. ಇವತ್ತು ನಾನು ಇದಕ್ಕೆ ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ. ಹಾಗೆ ಮತ್ತು ನಾನು ಇಲ್ಲೊಂದು 2 ಈರುಳ್ಳಿ ಕಟ್ ಮಾಡ್ಕೊಂಡು ಮೀಡಿಯಮ್ ಗಾತ್ರದ ಈರುಳ್ಳಿ ಕಟ್ ಮಾಡ್ಕೊಂಡು ಈರುಳ್ಳಿ ಹಾಕ್ಕೋತೀನಿ. ಹಾಗೆ ಮತ್ತು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡು ಹಸಿಮೆಣ್ಸಿನ್ಕಾಯಿ ಕೂಡ ನಾನು ಹಾಕ್ಕೋತೀನಿ. ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಇಲ್ಲಿ ಶುಂಠಿನ ತುರಿದು ಇಟ್ಕೊಂಡಿದ್ದೀನಿ, ಆ ಶುಂಠಿ ಹಾಕ್ತಾಯಿದ್ದೀನಿ. ಹಾಗೆ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿಕೊಂಡಿದ್ದೀನಿ. ನೀವು ಬೇಡ ಅಂತಂದರೆ ಖಾರದ ಪುಡಿ ಎಲ್ಲ ಹಾಕ್ಕೋಬೋದು. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಬಂದಲ್ಲೆಲ್ಲ ಮತ್ತು ಶುಂಠಿ ಬಂದಲ್ಲೆಲ್ಲ ಚೆನ್ನಾಗಿ ಅನಿಸುತ್ತೆ ತಾಲಿಪಡ್ಡಲ್ಲಿ ಅಂತಂದೇಳಿ ಇಲ್ಲಿ ಹಾಕಿದ್ದೀನಿ. ಹಾಗೆ ಮತ್ತು ನಾನು ಇವೆಲ್ಲ ಹಾಕಿದ ಮೇಲೆ ನಾನು ಇಲ್ಲಿ ನುಗ್ಗೆ ಸೊಪ್ಪನ್ನು ಮತ್ತು ಹಿಂಗೆ ದುಂಡಿಗೆ ಹಿಡ್ಕೊಂಡ್ಬಿಟ್ಟು ಅದನ್ನು ಒಂದು ಸಲ ಕಟ್ ಮಾಡ್ಕೋತೀನಿ. ನಾನು ಇದು ನುಗ್ಗೆ ಸೊಪ್ಪಿನ ಚಿತ್ರಾನ್ನ ಮಾಡ್ತೀನಿ, ಹಾಗೆ ಬೇಳೆಗೆ ಹಾಕಿ ಬೇಳೆ ಪಲ್ಯ ಮಾಡ್ತೀನಿ, ಮತ್ತು ದಾಲ್ ಮಾಡ್ತೀನಿ, ಸಾಂಬಾರಿಗೆ ಹಾಕ್ತೀನಿ ನುಗ್ಗೆ ಸೊಪ್ಪನ್ನೆಲ್ಲ, ಈ ಥರ ತಾಲಿಪಟ್ಟಿಗೆ ಹಾಕ್ತೀನಿ, ಇದ್ರ ಚಿತ್ರಾನ್ನ ಮಾಡಿದ್ದೀನಿ. ಎಲ್ಲ ನಾನು ಇದನ್ನು ಅಟ್ಲೀಸ್ಟ್ ಹಾಗೆ ಕುದಿಸ್ಕೊಂಡು ಕೂಡ ಕುಡಿಬೋದು. ಕುದಿಸ್ಕೊಂಡು ಕುಡಿಬೇಕಾದ್ರೆ ಒಳ್ಳೆ ಪರಿಮಳ ಬರುತ್ತೆ. ನುಗ್ಗೆಕಾಯಿ ಸಾಂಬಾರು ಬರುತ್ತಲ್ಲ ಆ ಥರ ಟೇಸ್ಟ್ ಇರ್ತೈತಿ. ನೀವು ಒಂದು ಸಲ ಟ್ರೈ ಮಾಡಿರಿ, ಅಥವಾ ನೀವು ನುಗ್ಗೆ ಸೊಪ್ಪನ್ನ ಯಾವ್ಯಾವ ರೀತಿ ಯೂಸ್ ಮಾಡ್ತೀರಿ ಅಂತಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇದನ್ನು ನೋಡಿರಿ, ನಾನು ನುಗ್ಗೆ ಸೊಪ್ಪನ್ನ ಈ ಥರ ದುಂಡಿಗೆ ಹಿಡ್ಕೊಂಬಿಟ್ಟು ಇದನ್ನು ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅದನ್ನು ಕಟ್ ಮಾಡ್ಕೊತಿದ್ದೀನಿ. ಅಂದರೆ ತಟ್ಟಬೇಕಾದ್ರೆ ಅದು ಅಲ್ಲಲ್ಲಿಂದ ಹೋಗೋದು ಬೇಡ ಅಂತಂದು ಹೇಳಿಬಿಟ್ಟು ನಾನು ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಮೊದಲೇ ಹೇಳ್ದಂಗೆ ಕ್ವಾಂಟಿಟಿ ಕಡಿಮೆ ಮಾಡೋದ್ರಿಂದ ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನೋಡಿರಿ, ನನಗೆ ಎಷ್ಟು ಬೇಕೋ ಅಷ್ಟೇ ತಾಲಿಪಟ್ಟಿಗೆ ನಾನು ಇಷ್ಟು ನುಗ್ಗೆ ಸೊಪ್ಪು, ಅಷ್ಟು ಈರುಳ್ಳಿ ಅದೆಲ್ಲ ಹಾಕ್ಕೊಂಡಿದ್ದೀನಿ. ನೀವು ಜಾಸ್ತಿ ಮಾಡೋದಾದರೆ ಜಾಸ್ತಿನೇ ಹಾಕ್ಕೋಬೋದು. ಈ ಸೊಪ್ಪು ಹಾಕಿದ ಮೇಲೆ ಇದೆಲ್ಲ ಪದಾರ್ಥಕ್ಕೆ ನಾನಿಲ್ಲಿ 2 ಸ್ಪೂನು, ದೊಡ್ಡ ಸ್ಪೂನದ್ದು 2 ಸ್ಪೂನು ರಾಗಿ ಹಿಟ್ಟು ಹಾಕೋತಾ ಇದ್ದೀನಿ. ನೀವು ಅಳತೆ ನಿಮಗೆ ಗೊತ್ತಾಗಲಿ ಅಂತಂದೇಳಿ ನಾನು ತೋರಿಸಿದ್ದೀನಿ. ನಾನು ಆ್ಯಕ್ಚುಲಿ ಅಂದಾಜು ಹಾಕೊಂಡ್ಬಿಡ್ತೀನಿ ನಿಮಗೆ ತೋರಿಸ್ಲಿಕ್ಕೆ ಅಂತಂದೇಳಿ. ನಾನು ಇಲ್ಲಿ 2 ಸ್ಪೂನ್ ದೊಡ್ಡ ಸ್ಪೂನಲ್ಲಿ ಕರೆಕ್ಟಾಗಿ ಹಾಕ್ಕೊಂಡ್ರೆ ನೀವು 2 ಸ್ಪೂನ್ ರಾಗಿ ಹಿಟ್ಟು ಹಾಕ್ಕೊಳ್ರಿ. ನಾನು ಕ್ವಾಂಟಿಟಿ ಆದರೆ ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡು ಮಾಡ್ಕೋಬೇಕಲ್ಲ, ಇದನ್ನು ಜಾಸ್ತಿ ಮಾಡ್ಕೊತ ಹೋಗ್ರಿ. ಇಲ್ಲಿ ಅಕ್ಕಿ ಹಿಟ್ಟು ಹಾಕೋ ಅವಶ್ಯಕತೆ ಏನಿಲ್ಲ, ಬಟ್ ರೋಸ್ಟಾಗಿ ಇನ್ನೂ ಸ್ವಲ್ಪ ಕುರು ಕ್ರಿಸ್ಪಿಯಾಗಿ ಬರ್ತಾವೆ ಅಂತಂದೇಳಿ ಹಾಕೋತಿದ್ದೀನಿ ಸಣ್ಣ ಸ್ಪೂನಲ್ಲಿ. ಹಾಗೆ ಇಲ್ಲಿ 2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಆಮೇಲೆ ಮತ್ತೆ ಟೇಸ್ಟ್ ನೋಡ್ಕೊಂಡು ಹಾಕೋಬೋದು. ಒಂದೇ ಸಲಕ್ಕೆ ಫಸ್ಟ್ಗೆ ಜಾಸ್ತಿ ಹಾಕೊಂಡ್ಬಿಡಬೇಡಿ, ಮತ್ತು ಜಾಸ್ತಿ ಉಪ್ಪಾದರೆ ಕಷ್ಟ, ಕಡಿಮೆ ಆದರೆ ನಾವು ಏನಾದರೂ ಮಾಡ್ಕೋಬೋದು, ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ. ಹಾಗೆ ಇಲ್ಲಿ ಕಲರ್ ಬರಲಿ ಅಂತಂದೇಳಿ ಅರಿಶಿನ ಪುಡಿ ಸ್ವಲ್ಪ, ಇಲ್ಲಿ ಹಸಿಮೆಣ್ಸಿಕಾಯಿ ಹಾಕಿದ್ದೇವಲ್ಲ ಆದರೂ ಸ್ವಲ್ಪ ಅಚ್ಚ ಖಾರ ಪುಡಿ ಹಾಕ್ಕೋತಾ ಇದ್ದೆ ನಾನು, ಟೇಸ್ಟ್ ಚೆನ್ನಾಗಿರ್ತೈತೆ ಅಂತ. ಮತ್ತು ಹಾಗೆ ಇಲ್ಲಿ ಜೀರಿಗೆನ ನಾನು ಈ ಥರ ಕೈಯಲ್ಲಿ ಅಂದ್ಬಿಟ್ಟು ಅದ್ರ ಪರಿಮಳ ಚೆನ್ನಾಗಿ ಬರ್ತೈತೆ ಅಂತ ಹಾಕೋತಿದ್ದೀನಿ. ಹಾಗೆ ಇಲ್ಲಿ ಅಜ್ವಾನ, ಓಂ ಕಾಳನ್ನು ಕೂಡ ಈ ಥರ ಹಿಂಗೆ ತಿಕ್ಕಿಬಿಟ್ಟು ಹಾಕೋತಿದ್ದೀನಿ, ಅದ್ರದ್ದು ಘಮ ಎಲ್ಲ ಬಿಡುತ್ತೆ ಅಂತಂದು ಹೇಳಿಬಿಟ್ಟು. ಆಮೇಲೆ ಮತ್ತು ನೆಕ್ಸ್ಟ್ ನಾನು ಇಲ್ಲಿ ಕರಿ ಎಳ್ಳು ಹಾಕ್ಕೋತಾ ಇದ್ದೀನಿ. ಕರಿ ಎಳ್ಳು ಅಥವಾ ಬಿಳಿ ಎಳ್ಳು, ಇದು ಎಳ್ಳು ಬಂದಾಗೂ ಕೂಡ ತುಂಬ ಚೆನ್ನಾಗಿ ಅನಿಸ್ತೈತಿ. ಬೇಕಂದ್ರೆ ಹಾಕ್ಕೊಳ್ರಿ, ಇಲ್ಲ ಅಂತಂದ್ರೆ ನೀವು ಸ್ಕಿಪ್ ಮಾಡ್ಬೋದು. ಏನು ನಿಮ್ಮದು ಅದೇನು ನೆಸೆಸಿಟಿ ಇಲ್ಲ. ನೀವು ನುಗ್ಗೆ ಸೊಪ್ಪು ಮೇನ್ ಆಗಿರೋದ್ರಿಂದ, ರಾಗಿ ಹಿಟ್ಟು ಮೇನ್ ಆಗಿರೋದ್ರಿಂದ ಅವೆರಡಂತೂ ಬೇಕೇ ಬೇಕಲ್ವಾ. ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹಾಕ್ಕೊಂಡು ಮಾಡಿದ್ರು ಆಯಿತು ಅಷ್ಟೇ. ಇದು ಕ್ಲೀನಾಗಿ ಒಂದು ಸಲ ಡ್ರೈ ಮಿಕ್ಸ್ ಮಾಡೋಣ, ಎಲ್ಲ ಚೆನ್ನಾಗಿ ಎಲ್ಲ ಪದಾರ್ಥಗಳು ಸರಿಯಾಗಿ ಮಿಕ್ಸ್ ಆಗಲಿ ಅಂತ. ಆಮೇಲೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಅದೇ ಟಿಫಿನ್ ತಿಂದು ಬೇಜಾರಾಗಿದ್ದರೆ ಈ ಥರದ್ದೊಂದು ಸ್ಪೆಷಲ್ಲಾಗಿ ಮಾಡ್ಕೋಬೋದು. ರಾಗಿ ಹಿಟ್ಟು ಕೂಡ ಒಳ್ಳೆಯದು, ನುಗ್ಗೆ ಸೊಪ್ಪು ಒಳ್ಳೆಯದು, ಮತ್ತು ವೆಜಿಟೇಬಲ್ ಬೇಕಂದರೆ ನಾವು ಎಕ್ಸ್ಟ್ರಾ ಕ್ಯಾರೆಟು ಅದೆಲ್ಲ ಹಾಕ್ಕೊಳ್ಳೋದ್ರಿಂದ ಅದರಲ್ಲಿರೋ ವೆಜಿಟೇಬಲು ಸಿಗುತ್ತೆ ನಮಗೆ, ತುಂಬ ಒಳ್ಳೆಯದು. ನಾನು ಏನು ಮಾಡ್ತೀನಿ ಅಂದರೆ ಇದೆಷ್ಟೆಲ್ಲ ಕಲಿಸ್ಕೊಂಡು ನಾನು ಎತ್ತಿಡ್ತೀನಿ.
ಇಮಿಡಿಯೇಟ್ ಆವಾಗಲೇ ತಟ್ಕೊಂಡು ತಿನ್ಬೋದು. ನಾನೆಲ್ಲ ರೆಡಿ ಮಾಡಿಟ್ಟು ಮತ್ತೆ ಆಮೇಲೆ ಟಿಫಿನ್ ಟೈಮ್ಗೆ ಮಾಡ್ಕೋತಾನೆ, ಅದು ಅಡ್ಡಿ ಇಲ್ಲ. ಅದೇನು ನೆನಿಬೇಕು ಅಂತಲೂ ಇಲ್ಲ, ನೆನಿಬಾರ್ದು ಅಂತಲೂ ಇಲ್ಲ. ಹಾಗೆ ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡ್ಬಿಟ್ಟು ಅದನ್ನು ನಾನು ಕ್ಲೀನಾಗಿ ತೊಳ್ಕೊಂಡು ಕೆಳಗಡೆ ಸುಮ್ಮನೆ ಒಂದು ರಟ್ಟು ಹಾಕ್ಕೊಂಡಿದ್ದೀನಿ, ಅಂದರೆ ತಿರುಗಲಿಕ್ಕೆ ಅಂತಂದೇಳಿ. ಹಾಗೆ ಹಂಚನ್ನು ಕಾಯಕ್ಕೆ ಇಟ್ಕೊಂಡ್ಬಿಟ್ಟು ಇಲ್ಲಿ ನಾನು ಯಾವ ಸೈಜ್ ಬೇಕು ನೋಡು, ದೊಡ್ಡದು ಬೇಕಂದ್ರೆ ದೊಡ್ಡದು, ಸಣ್ಣದು ಬೇಕಂದ್ರೆ ಸಣ್ಣದು, ಆ ಲೆವೆಲಿಗೆ ನಾನು ಇಲ್ಲಿ ತಡ್ಕೋತೀನಿ. ನೀವು ತಟ್ಟಕ್ಕಾಗಿಲ್ಲ ಅಂದರೆ ಲಟ್ಟಿಸ್ಕೋಬೋದು, ಲತ್ತಣಿಗೆ ತಗೊಂಡು. ನಾನು ಕೈಲೇ ತಡ್ತೀನಿ. ನಾನು ಇಷ್ಟು ಗಾತ್ರದ ತೊಗೊಂಡ್ಬಿಟ್ಟು ನಾನು ಸುಮಾರು ಮೀಡಿಯಮ್ ಗಾತ್ರದ ತಾಲಿಪಟ್ಟನ್ನ ನಾನು ಇಲ್ಲಿ ಮಾಡ್ತೀನಿ. ಈ ಪೇಪರ್ ಎಲ್ಲ ಸರಿ ಹೋಗಲ್ಲ ಅಂತಂದರೆ ನೀವು ಡೈರೆಕ್ಟ್ ಹಂಚ್ ಮೇಲೆ ತಟ್ಟಕ್ಕೆ ಬಂತರ ಅಭ್ಯಾಸ ಇದ್ದರೆ ಹಂಗೆ ತಟ್ಬೋದು. ಇಲ್ಲ ಅಂತಂದರೆ ಬೆಣ್ಣೆ ಪೇಪರ್ ತಗೊಂಡು ಬೆಣ್ಣೆ ಪೇಪರ್ನು ಕೂಡ ಹಾಕ್ಕೊಂಡು ಅಲ್ಲಿ ಅದ್ರ ಮೇಲೆ ತಟ್ಬೋದು, ಏನು ತೊಂದರೆ ಇಲ್ಲ. ನಿಮಗೆ ಯಾವುದೆಲ್ಲ ಅನುಕೂಲ ಐತೆ ನೋಡು ಆ ಥರ ತಾಲಿಪಟ್ಟು, ರೆಗ್ಯುಲರ್ ತಾಲಿಪಟ್ಟು ಅದನ್ನೆಲ್ಲ ಅದರಲ್ಲಿ ಮಾಡ್ಕೋತೀರಿ ನೋಡಿ, ಅದರಲ್ಲೇ ಮಾಡ್ಕೋಬೋದು ನೀವು. ನಾನು ಎಲ್ಲ ರೀತಿಯೂ ಮಾಡ್ತೀನಿ. ನಾನು ಆ್ಯಕ್ಚುಲಿ ನಿಮಗೆ ಇದು ಅನುಕೂಲ ಆಗಲಿ ಅಂತಲೇ ತೋರಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ತಟ್ಟಿದ ಮೇಲೆ ರೌಂಡಾಗಿ ಸೇಪ್ ಮಾಡ್ಕೋತಾ ಇದ್ದೀನಿ. ಮಾಡಿಕೊಂಡು ಇವನ್ ಫ್ರೆಶಲ್ಲಿ ಕೂಡ ಫ್ರೆಶರ್ ಇತ್ತು ಅಂತಂದರೆ ಅದರಲ್ಲಿ ಕೂಡ ಒತ್ತಿಬಿಟ್ಟು ಹಾಕೋಬೋದು. ಇದು ರಾಗಿ ಹಿಟ್ಟು ಹಾಕಿರೋದ್ರಿಂದ, ಬರೀ ರಾಗಿ ಹಿಟ್ಟಿರೋದ್ರಿಂದ ಆಯಿತು ಏನಾಯಿತು, ತುಂಬ ಕ್ರಿಸ್ಪಿಯಾಗಿ ಕುರು ಅಂತಂದೇಳಿ ತುಂಬ ಟೇಸ್ಟ್ ಅನಿಸುತ್ತೆ. ತಾಲಿಪಟ್ಟು ಅಂದ್ರೂ ಎಷ್ಟು ತಿಂದ್ರೂ ಬೇಜಾರು ಅನಿಸಲ್ಲ, ಭಾಳ ಟೇಸ್ಟಾಗಿರುತ್ತೆ. ಮತ್ತು ಆರಿದ ಮೇಲೂ ಕೂಡ ಹಾಗೆ ಸಾಫ್ಟಾಗಿ ಆಲೂಗಡ್ಡೆ ಹಾಕಿರೋದ್ರಿಂದ ಆಯಿತು ಏನಾಯಿತು, ಸಾಫ್ಟಾಗಿ ಭಾಳ ಟೇಸ್ಟ್ ಅನಿಸುತ್ತೆ. ಸೈಡ್ ಡಿಶ್ ಆಗಿನೂ ನಾವು ಅನ್ನ ಜೊತೆಗೂ ಊಟ ಮಾಡ್ಬೋದು ಇದನ್ನು, ಅಷ್ಟು ಚೆನ್ನಾಗಿರ್ತೈತಿ. ನನಗಂದ್ರೂ ತುಂಬ ಟೇಸ್ಟ್, ತುಂಬ ಇಷ್ಟ ನನಗೆ. ನೀವು ಮಾಡಿಕೊಂಡು ತಿಂದು ನೋಡಿರಿ. ಇಲ್ಲಿ ನಾನು ದೊಡ್ಡಗೆ ತಟ್ಟಿದ್ರಿಂದ ಇಲ್ಲೊಂದು ಸ್ವಲ್ಪ ಕಟ್ಟಾಯಿತು, ಪರವಾಗಿಲ್ಲ. ನೆಕ್ಸ್ಟ್ ಚೆನ್ನಾಗಿ ಬಂದೇ ಬರ್ತವೆ. ಸೇಪು ಚೆನ್ನಾಗಿಲ್ಲ ಅಂದರೆ ಏನಾಯಿತು, ಬಟ್ ವಿಟಮಿನ್ಸು ಅವೆಲ್ಲ ಒಳ್ಳೆ ವಿಟಮಿನ್ಸ್ ಅದೆಲ್ಲ ಇರೋದ್ರಿಂದ ಹೊಸದು ಈ ಥರದ್ದು ಯಾವುದಾದ್ರೂ ಸೊಪ್ಪುಗಳನ್ನ ಹಾಕಿ ಈ ಥರ ಎಲ್ಲ ಮಾಡೋದ್ರಿಂದ ನಮಗೆ ಬಾಡಿ ಒಳಗೆಲ್ಲ ಇದು ವಿಟಮಿನ್ಸ್ ಎಲ್ಲ ಸಿಗಲಿ ಅನ್ನೋ ಉದ್ದೇಶ ನಂದೈತಿ. ಹಾಗೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನುಗ್ಗೆ ಸೊಪ್ಪನ್ನು ನೀವು ಯಾವ ರೀತಿ ಯೂಸ್ ಮಾಡ್ತೀರಿ ಅಂತಂದು ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಹೇಗಿತ್ತು ಅಂತ ಕೂಡ ಕಮೆಂಟ್ ಮೂಲಕ ತಿಳಿಸ್ಬೋದು. ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಈ ನುಗ್ಗೆ ಸೊಪ್ಪದ ತಾಲಿಪಟ್ಟು ಹೇಗಿತ್ತು ಅಂತಂದೇಳಿ ಅವರು ಟೇಸ್ಟ್ ನೋಡಲಿ ಅಥವಾ ಮಾಡಲಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಎರಡು ಸೈಡು ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳ್ರಿ, ತುಂಬ ಚೆನ್ನಾಗಿರ್ತದೆ ನೋಡಿರಿ. ಎಷ್ಟು ಚೆನ್ನಾಗಿ ಬಂತು ಕಲರ್ ಅಂದರು. ರಾಗಿ ಹಿಟ್ಟಿಂದು ನುಗ್ಗೆ ಸೊಪ್ಪು ಹಾಕೇ ಇಲ್ಲ ಅಂತಂದೇಳಿ, ಹಾಕೇವಿ ಅಂತಂದೇಳಿ ಗೊತ್ತೇ ಆಗಂಗಿಲ್ಲ. ಮಕ್ಕಳಿಗೆಲ್ಲ ನುಗ್ಗೆ ಸೊಪ್ಪೆಲ್ಲ ತಿನ್ನಿಸ್ಬೇಕಂದ್ರೆ ಈ ಥರದ್ದೆಲ್ಲ ಒಂದು ಐಡಿಯಾ ಮಾಡ್ಕೊಂಡ್ಬಿಟ್ಟು ನಾವು ತಿನ್ನಿಸ್ಬೋದು. ನಾನು ನಮ್ಮ ಮನೆಯವ್ರಿಗೆ ಮಾಡಿಬಿಟ್ಟು ಕೊಟ್ಟೆ. ನಾನು ಏನೇನು ಹಾಕಿದ್ದೀನಿ ಅದ್ರಲ್ಲಿ ಫ್ಲೇವರ್ ಹೇಳ್ರಿ ಅಂತಂದೇಳಿ. ಅವರು ಒಟ್ಟು ಚೆನ್ನಾಗಿದ್ದವಮ್ಮ ಏನಂತಂದೇಳಿ ಗೊತ್ತಿಲ್ಲ ಅಂತಂದು ಹೇಳ್ತಾಯಿದ್ರು. ನಾನು ನುಗ್ಗೆ ಸೊಪ್ಪು ಹಾಕಿದ್ದೀನಿ ಅಂತ ಹೇಳಿದಾಗ ಅವ್ರಿಗೂ ಕೂಡ ಆಶ್ಚರ್ಯ ಆಯಿತು. ನೀವು ಹಾಗೆ ನಿಮ್ಮ ಮನೆಯವರಿಗೆಲ್ಲ ಈ ಥರ ಎಲ್ಲ ಮಾಡಿಕೊಟ್ರೆ ಅವ್ರಿಗೂ ನುಗ್ಗೆ ಸೊಪ್ಪು ಹಾಕಿದ್ದೀವಿ ಅಂತ ಗೊತ್ತಾಗಂಗಿಲ್ಲ. ಬಟ್ ಅದೇನು ಕಹಿ ಅಲ್ಲಲ್ಲ, ನುಗ್ಗೆ ಸೊಪ್ಪು ಚೆನ್ನಾಗೇ ಇರ್ತೈತಿ. ತುಂಬ ಚೆನ್ನಾಗಿದ್ವು, ಕ್ರಿಸ್ಪಿಯಾಗಿತ್ತು. ನಾನಂತೂ ಟೇಸ್ಟ್ ನೋಡಿದ್ದೀನಿ. ಇನ್ಯಾಕೆ ತಡ ಮಾಡ್ತೀರಾ ನೀವು? ನುಗ್ಗೆ ಸೊಪ್ಪಿತ್ತು ಅಂದರೆ ಹಾಕಿ ಮಾಡಿಬಿಟ್ಟು ಹೇಗಿತ್ತು ಅಂತಂದೇಳಿ ನನಗೆ ತಿಳಿಸೇ ಬಿಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಶರಣಾರ್ಥಿಗಳು.